ಆತ್ಮನಾದ ದೇವರೇ ಬಂದಿರಿ, ನನ್ನ ಒಳಗೆ ವಾಸಿಸ ಬಂದಿರಿ. ಆತ್ಮನಾದ ದೇವರೇ ಬಂದಿರಿ, ನನ್ನ ಒಳಗೆ ವಾಸಿಸ ಬಂದಿರಿ. ದಾಹದಿ ನಿನ್ನ ಕೂಗುವೆ, ಸ್ವರ್ಗ ತೆರೆದಿಳಿದು ಬಲ್ಲಿರಿ. ದಾಹದಿ ನಿನ್ನ ಕೂಗುವೆ, ಸ್ವರ್ಗ ತೆರೆದಿಳಿದು ಬಲ್ಲಿರಿ. ಆತ್ಮನಾದ ದೇವರೇ ಬಂದಿರಿ, ನನ್ನ ಒಳಗೆ ವಾಸಿಸ ಬಂದಿರಿ. ಸಂತ ಜೋಸೆಫರೇ ನಮ್ಮ ಪಾಲಕರೇ, ನಿಮ್ಮ ವಂದಿಪೆವು ನೆರವ ಕೋರ್ವೆವು. ಸಂತ ಜೋಸೆಫರೇ ನಮ್ಮ ಪಾಲಕರೇ, ನಿಮ್ಮ ವಂದಿಪೆವು ನೆರವ ಕೋರ್ವೆವು. ಪಾಲರ ಕರೆಯಿಂದ ಪಾಲನೆಗೈದ ಓ ಸಂತರೇ, ಏಸು ಬಾಲರ ಕರೆಯಿಂದ ಪಾಲನೆಗೈದ ಓ ಸಂತರೇ. ಸಂತ ಜೋಸೆಫರೇ ನಮ್ಮ ಪಾಲಕರೇ, ನಿಮ್ಮ ವಂದಿಪೆವು ನೆರವ ಕೋರ್ವೆವು. ದಾವೀದ ವಂಶಕ್ಕೆ ಕೀರ್ತಿಯ ತಂದ ನಿಷ್ಠಾವಂತ ಓ ಸಂತರೇ, ದಾವೀದ ವಂಶಕ್ಕೆ ಕೀರ್ತಿಯ ತಂದ ನಿಷ್ಠಾವಂತ ಓ ಸಂತರೇ. ಸಂತ ಜೋಸೆಫರೇ ನಮ್ಮ ಪಾಲಕರೇ, ನಿಮ್ಮ ವಂದಿಪೆವು ನೆರವ ಕೋರ್ವೆವು. ಕ್ರೈಸ್ತ ಸಭೆಯ ಪಾಲಕ ಶ್ರೇಷ್ಠ ಪಾವನ ಪಿತರೇ ಓ ಸಂತರೇ, ಕ್ರೈಸ್ತ ಸಭೆಯ ಪಾಲಕ ಶ್ರೇಷ್ಠ ಪಾವನ ಪಿತರೇ ಓ ಸಂತರೇ. ಸಂತ ಜೋಸೆಫರೇ ನಮ್ಮ ಪಾಲಕರೇ, ನಿಮ್ಮ ವಂದಿಪೆವು ನೆರವ ಕೋರ್ವೆವು. ಮರಣದ ವೇಳೆಯುಳ್ ತೊರೆಯುಳು ಬನ್ನಿ ಆದರ ನೀಡಿ ಓ ಸಂತರೇ. ಮರಣದ ವೇಳೆಯುಳ್ ತೊರೆಯುಳು ಬನ್ನಿ ಆದರ ನೀಡಿ ಓ ಸಂತರೇ. ಸಂತ ಜೋಸೆಫರೇ ನಮ್ಮ ಪಾಲಕರೇ, ನಿಮ್ಮ ವಂದಿಪೆವು ನೆರವ ಕೋರ್ವೆವು. ಸಂತ ಜೋಸೆಫರೇ ನಮ್ಮ ಪಾಲಕರೇ, ನಿಮ್ಮ ವಂದಿಪೆವು ನೆರವ ಕೋರ್ವೆವು. ಆಶ್ರಯವು ನೀನೇ ಸಯ್ಯ, ನನಾಧಾರವು ನೀನೇ ಸಯ್ಯ. ಆಶ್ರಯವು ನೀನೇ ಸಯ್ಯ, ನನಾಧಾರವು ನೀನೇ
ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇರುವವರೆಗೂ ನನ್ನ ನಡೆಸಿದ ಎಬಿನೇಸ ನೀನೇನಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸ ನೀನೇನಯ್ಯ. ಆರಾಧನೆ 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 ಆರಾಧನೆ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ಲೆಲ್ಲೂ ನೀನೇನಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ಲೋ ನೀನೇನಯ್ಯ. ಆರಾಧನೆ 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 ಆರಾಧನೆ. ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇರುವವರೆಗೂ ನನ್ನ ನಡೆಸಿದ ಎಬಿನೇಸ ನೀನೇನಯ್ಯ. ಓ ಇರುವವರೆಗೂ ನನ್ನ ನಡೆಸಿದ ಎಬಿನೇಸ ನೀನೇನಯ್ಯ. ಆರಾಧನೆ 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 ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ. Ishalamadere habara ishalamadere. Hallelujah. We bless you, Lord. We praise you, Lord. Ishalamashede. Hallelujah. 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 Habara ishalamadere. Ishalamashede. Hallelujah. 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 Ishalamadere. Hallelujah. Bless you, Lord. Praise you, Lord. Hallelujah.
ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ. ಹಾಲೆಲೂಯ, 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 ಹಾಲೆಲೂಯ. ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ಸಂತ ಜೋಸೆಫರ ಹಬ್ಬದ ಒಂದು ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ಒಂದು ಆರಾಧನೆಗೆ ನಿಮ್ಮನ್ನು ಸ್ವಾಗತಿಸುತ್ತಿರುವಾಗ, ಈ ಒಂದು ಆರಾಧನೆ ಸಮಯದಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಜೋಸೆಫರ ಈ ಒಂದು ಮಹಿಮೆಯನ್ನು ನಾವು ಕೊಂಡಾಡಿ ನಾವು ವಿಶೇಷವಾಗಿ ತಿಳಿಯಲು ಪ್ರಯತ್ನಿಸೋಣ. ಒಂದು ಸಾರಿ ಈ ಒಬ್ಬ ವಯಸ್ಕಾದ ಮಹಿಳೆಯು ಸಂತ ಜೋಸೆಫರ ಆ ಮೂರ್ತಿಯನ್ನು ಯಾವತ್ತೂ ಹೊತ್ತುಕೊಂಡು ಹೋಗುತ್ತಿರುವಾಗ ಆ ಒಂದು ತಾಯಿಗೆ ಆ ಸಂತರು ಕೇಳುತ್ತಾರೆ, ಅಮ್ಮ ಏಕೆ ನಿಮಗೆ ಇಷ್ಟು ಅಪಾರ ಒಂದು ಪ್ರೀತಿ ಈ ಸಂತರಿಗೆ? ಅಮ್ಮ ಏಕೆ ನಿನಗೆ ಈ ಒಂದು ಅಪಾರ ಪ್ರೀತಿ ಈ ಒಂದು ಸಂತರಿಗೆ? ಪ್ರಿಯ ಸಹೋದರ ಸಹೋದರಿಯರೇ, ಆ ಒಂದು ಮಹಿಳೆ ಹೇಳುತ್ತಾಳೆ, ನಿಮಗೆ ಕಾಣುವುದಿಲ್ಲವೇ? ಆ ಥರ ಕೈಗಳಲ್ಲಿ ಆ ಬಾಲಕ ಯೇಸುವನ್ನು ಹಿಡಿದಿದ್ದಾರೆ. ನಿಮಗೆ ಕಾಣುವುದು ಇಲ್ಲವೇ? ಬಾಲಕ ಯೇಸುವನ್ನು ಅವರು ತಮ್ಮ ಕರಗಳಲ್ಲಿ ಹಿಡಿದಿದ್ದಾರೆ. ಅಷ್ಟು ಮಾತ್ರವಲ್ಲ ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಜೋಸೆಫರು ಅಂದ ತಕ್ಷಣ ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಚಿತ್ರಣಗಳು ನಮ್ಮ ಮನಸ್ಸಿಗೆ ಬರುತ್ತವೆ. ಸಾಮಾನ್ಯವಾಗಿ ಸಂತ ಜೋಸೆಫರು ಅಂದ ತಕ್ಷಣ ಅವರು ಕೈಯಲ್ಲಿ ಹಿಡಿದ ಒಂದು ದಂಡ, ಆ ಒಂದು ದಂಡದ ಮುಖಾಂತರ ಸುವಾಸನೆಯನ್ನು ಕೊಟ್ಟು ಅರಳುತ್ತಿರುವ ಆ ಒಂದು ಪುಷ್ಪದ ಆ ಒಂದು ಚಿಹ್ನೆ, ಇವರೇ ಆ ಒಂದು ಮಾತೆ ಮರಿಯಮ್ಮನವರ ಈ ಒಂದು ಪತಿಯೆಂದು ಆ ಒಂದು ದಂತಕಥೆಯು ಸೂಚಿಸುತ್ತದೆ. ವಿಶೇಷವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಭಕ್ತರ ಮುಖಾಂತರ ಈ ಒಂದು ಪ್ರಾರ್ಥನಾ ಸಮಯದಲ್ಲಿ ಹೆಚ್ಚು ಅವರನ್ನು ಅರಿತು ಅವರನ್ನು ತಿಳಿಯುವಂತೆ ನಾವು ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ತಿಳಿದಿರೋ ಪ್ರಕಾರ ನಾವು ಜುಬಿಲಿ ವರ್ಷದಲ್ಲಿದ್ದೇವೆ. ಈ ಜುಬಿಲಿ ವರ್ಷದ 2 ವರ್ಷದ ಮೊದಲು ಧರ್ಮಸಭೆಯು ಅಖಿಲ ಧರ್ಮಸಭೆಯ ಪಾಲಕರಾದ ಸಂತ ಜೋಸೆಫರ 150 ವರ್ಷವನ್ನು ಕೋವಿಡ್ ಸಮಯವಿದ್ದರೂ ಆ ಒಂದು ಕೋವಿಡ್ ಸಮಯದಲ್ಲಿ ಜಗದ್ಗುರುಗಳು ಈ ಒಂದು ಸಂತರ 150 ವರ್ಷದ ಒಂದು ಪಾಲಕರೆಂದು ಘೋಷಿಸಿದ ಒಂದು ವರ್ಷವನ್ನು ಆಚರಿಸಿದೆವು. ಪ್ರಿಯ ಸಹೋದರ ಸಹೋದರಿಯರೇ, ಬಹಳ ಜನರು ಈ ಹಬ್ಬವನ್ನು ಆಚರಿಸುತ್ತಿದ್ದರೂ ಸಹ ಆ ಒಂದು ಸಂದರ್ಭದಲ್ಲಿ ವಿಶ್ವಗುರು ಫ್ರಾನ್ಸಿಸ್ ಅವರು ಒಂದು ಪ್ರೇಷಿತ ಪತ್ರವನ್ನು ಬಿಡುಗಡೆ ಮಾಡಿದರು. ಆ ಪ್ರೇಷಿತ ಪತ್ರ, ಅಪಾಸ್ಟಲಿಕ್ ಲೆಟರ್, ಆ ಒಂದು ಸಂದೇಶ, ಆ ಒಂದು ಟೈಟಲ್ ತಂದೆಯಂಥ ಹೃದಯ, ಅ ಪ್ಯಾಟ್ರಿಸ್ ಕಾರ್ಡೆ ಟು ದ ಫಾದರ್ಸ್ ಹಾರ್ಟ್. ವಿಶೇಷವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಆ ಒಂದು 150 ವರ್ಷದ ಆ ಒಂದು ಪಾಲಕನೆಂದು ಘೋಷಿಸಿದ ಸಂದರ್ಭದಲ್ಲಿ ಈ ಒಂದು ಪ್ರೇಷಿತ ಪತ್ರದಲ್ಲಿ ತಂದೆಯಂಥ ಹೃದಯ ಎಂಬ ಒಂದು ಸಂದೇಶವನ್ನು ಕೊಡುತ್ತಾ ಗಾಢವಾಗಿ ಆ ಒಂದು ಸಂತರ ಬಗ್ಗೆ ಆ ಒಂದು ಅವರ ಪ್ರಾಮುಖ್ಯತೆಯನ್ನು ನಮಗೆ ತಿಳಿಸಿದ್ದಾರೆ. ಯಾವತ್ತೂ ಆ ಒಂದು ಮಾತನ್ನು ಈ ಸಂತರ ಬಗ್ಗೆ ಹೇಳುತ್ತಾ ಇರ್ತಾರೆ. ಈ ಒಂದು ಸಂತರು ಆ ಒಂದು ಲವಿಂಗ್ ಫಾದರ್, ಅದು ಪ್ರೇಯರ್ಫುಲ್ ಫಾದರ್, ಸ್ಪೆಷಲಿ ದಿ ಟೆಂಡರ್ ಹಾರ್ಟೆಡ್ ಫಾದರ್, ಆ ನಲ್ಮೆಯ ತಂದೆ, ಪ್ರೀತಿಸುವ ತಂದೆ, ತ್ಯಾಗದ ತಂದೆ ಎಂದು ಹೇಳಿ ಆ ತಂದೆಯ ಒಂದು ಗುಣದಾನವನ್ನು ಮಾಡುತ್ತಾ ಇರುತ್ತಾರೆ. ವಿಶೇಷವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಎಷ್ಟರ ಮಟ್ಟಿಗೆ ಆ ಒಂದು ಪಾಲಕನ ಆ ಒಂದು ಪಿತೃತ್ವವನ್ನು ನಾವು ಕಲಿತುಕೊಳ್ಳುತ್ತೇವೋ ಅಷ್ಟರ ಮಟ್ಟಿಗೆ ಆ ಒಂದು ಭಕ್ತಿಯಲ್ಲಿ ನಾವು ಪಾಲುಗಾರಾಗುತ್ತೇವೆ. Praise the Lord. Praise the Lord. Hallelujah. 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 ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಆರಾಧನೆ ಸಮಯದಲ್ಲಿ ವಿಶೇಷವಾಗಿ ವಿಶ್ವಗುರುಗಳು ಬರೆದ ಆ ಒಂದು ಪ್ರೇಷಿತ ಪತ್ರದಲ್ಲಿ ಸಂತ ಜೋಸೆಫರ ಆ ಒಂದು ಪಿತೃತ್ವ, ದ ಫಾದರ್ಹುಡ್ ಆಫ್ ಜೋಸೆಫ್, ಎಷ್ಟು ಮಟ್ಟಿಗೆ ನಾವು ಕಲಿಯುತ್ತೇವೆಯೋ ಅಷ್ಟರ ಮಟ್ಟಿಗೆ ಅವರ ಭಕ್ತಿಯಲ್ಲಿ ನಾವು ಪಾಲ್ಗೊಳ್ಳುತ್ತೇವೆ. ವಿಶೇಷವಾಗಿ ನಾನು ಸಹ ಈ ಒಂದು ಸಂತರ ಈ ಒಂದು ಪ್ರಭಾವವನ್ನು ತಿಳಿದು ಒಂದು ಕೃತಿಯನ್ನು, ಅದೇ ಒಂದು ಪ್ರೇಷಿತರ ಪತ್ರದ ಮೇಲೆ ಆ ಒಂದು ಚಿಂತನೆಗಳನ್ನು ಬರೆದಾಗ ನಾನು ಸಹ ಅವರ ಒಂದು ಪ್ರಾರ್ಥನೆಯಿಂದಲೇ ಭಕ್ತಿಯಿಂದಲೇ ಬಹಳವಾಗಿ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಎಂಬುದನ್ನು ನಾನು ತಿಳಿಸುತ್ತೇನೆ. ನೀವು ಸಹ ಎಷ್ಟೋ ಜನರು ಈ ಒಂದು ಭಕ್ತರ ಮುಖಾಂತರ ಆಶೀರ್ವಾದಗಳನ್ನು ಪಡೆದಿದ್ದೀರಿ. ಈ ಒಂದು ಪ್ರೇಷಿತ ಪತ್ರದ ಈ ಒಂದು ಮಹತ್ವವನ್ನು, ಸಂತ ಜೋಸೆಫರ ಆಳವಾದ ವಿಷಯಗಳನ್ನು ಅರಿತು ದೇವರು ಇನ್ನೂ ನಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಆ ಒಂದು ಪ್ರೇಷಿತ ಪತ್ರದಲ್ಲಿ ತಂದೆಯ ಹೃದಯದಲ್ಲಿ ವಿಶೇಷವಾಗಿ ಸಂತ ಜಾನ್ ಕ್ರಿಸಸ್ಟಮ್ ಅವರು ಒಂದು ಸಾರಾಂಶವನ್ನು ಹೇಳುತ್ತಾರೆ. ಸಂತ ಜೋಸೆಫರ ಮಹತ್ವವೇನೆಂದರೆ, ಸಂತರ ಜೋಸೆಫರ ಮಹತ್ವವೇನೆಂದರೆ ಅವರು ತಾಯಿ ಮರಿಯಮ್ಮ ಮಾತೆಯ ಒಂದು ಪತಿಯು,
ಅಲ್ಲದೆ ಬಾಲ ಯೇಸುವಿನ ಒಂದು ತಂದೆಯಾಗಿದ್ದಾರೆ. ಅವರು ಹೇಳಿದ ಹಾಗೆ ಸಂತ ಜೋಸೆಫರ ಮಹತ್ವವೆಂದರೆ ಮಾನವ ರಕ್ಷಣಾ ಕಾರ್ಯದಲ್ಲಿ ರಹಸ್ಯವಾಗಿ ಸೇವೆ ಸಲ್ಲಿಸಿದ ವ್ಯಕ್ತಿಯಾಗಿದ್ದಾರೆ. Saint Joseph is the spouse of the Blessed Virgin Mary and also the father of our Lord Jesus Christ. And in the one way to say, he was there in the service of the salvation of man, especially serving the Holy Family. ಅವರ ಒಂದೇ ಒಂದು ಸಂದೇಶ, ರಕ್ಷಣಾ ರಹಸ್ಯದಲ್ಲಿ ಅವರು ಸೇವೆ ಸಲ್ಲಿಸಿದರು. ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಥಾಮಸ್ ಅಕ್ವೈನಸರು ಈ ಒಂದು ಸಂತರ ಬಗ್ಗೆ ಆಳವಾಗಿ ಧ್ಯಾನಿಸಿ ಒಂದು ಮಾತನ್ನು ಹೇಳ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಈ ಮನುಷ್ಯನನ್ನು ಆಯ್ಕೆ ಮಾಡಿ ಅವನ ಒಂದು ಕೈಗೆ ತಮ್ಮ ಈ ಒಂದು ಭೂಲೋಕದ 2 ಆರ್ಥಿಕ ಅಮೂಲ್ಯ ಮಾಣಿಕ್ಯಗಳಾದ ಯೇಸು ಸ್ವಾಮಿ ಮತ್ತು ಮರಿಯ ಅವರನ್ನು ಸಂರಕ್ಷಣೆ ಕೊಟ್ಟರು. ಪ್ರಿಯರೇ, ಇಂಥ ವಿಷಯವನ್ನು ನಾವು ಆಧ್ಯಾತ್ಮಿಕವಾಗಿ ಆಳವಾಗಿ ಧ್ಯಾನಿಸಬೇಕು. God gave 2 pearls in the hands of Joseph, Mother Mary and Jesus. ಇಂಥ ಒಂದು ಮಾಣಿಕ್ಯಗಳನ್ನು ಅವರ ಕೈಯಲ್ಲಿ ಕೊಟ್ಟಾಗ ಇಂಥ ವ್ಯಕ್ತಿಯ ಬಗ್ಗೆ ನಾವು ಆಳವಾಗಿ ಧ್ಯಾನಿಸಬೇಕು ಎಂದು ಹೇಳುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರು, ವಿಶೇಷವಾಗಿ ವಿಶ್ವಗುರು ಆ ಒಂದು ಪ್ರೇಷಿತ ಪತ್ರದಲ್ಲಿ ತಂದೆಯಂಥ ಹೃದಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಆ ಒಂದು ಸಂತರ ಬಗ್ಗೆ ದೇವರು ಸಂತ ಜೋಸೆಫರನ್ನು ಯೇಸು ಸ್ವಾಮಿಯ ವ್ಯಕ್ತಿತ್ವ ಮತ್ತು ಸೇವಾ ಆ ಒಂದು ಕಾರ್ಯವನ್ನು ನೇರವಾಗಿ ತಮ್ಮ ಪಿತೃತ್ವದ ಮುಖಾಂತರ ನಿರ್ವಹಿಸಲು ಆಯ್ಕೆ ಮಾಡಿದರು. ವಿಶ್ವಗುರು ಹೇಳುತ್ತಾರೆ ಆ ಒಂದು ಪತ್ರದಲ್ಲಿ, ದೇವರು ಸಂತ ಜೋಸೆಫರನ್ನು ಯೇಸು ಸ್ವಾಮಿಯ ವ್ಯಕ್ತಿತ್ವ ಮತ್ತು ಸೇವಾ ಕಾರ್ಯಗಳನ್ನು ನೇರವಾಗಿ ತಮ್ಮ ಪಿತೃತ್ವದ ಮುಖಾಂತರ ನಿರ್ವಹಿಸಲು ಆಯ್ಕೆ ಮಾಡಿದರು. ಪಿತೃತ್ವ ದ ಫಾದರ್ಹುಡ್ ಆಫ್ ಜೋಸೆಫ್, ಅದೇ ಒಂದು ವಾಕ್ಯವನ್ನು ಹೇಳುತ್ತಾ ಇರುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಯಾವಾಗ ನಾವು ಆ ಜೋಸೆಫರ ಒಂದು ಪಿತೃತ್ವವನ್ನು, ಫಾದರ್ಹುಡ್ ಆಫ್ ದಿ ಜೋಸೆಫ್, ಅವರ ಒಂದು ಪವಿತ್ರತೆಯನ್ನು ಘನತೆಯನ್ನು ನಾವು ಅರಿತುಕೊಳ್ಳುತ್ತೇವೋ ಅವರ ಒಂದು ಮಧ್ಯಸ್ಥಿಕೆಯನ್ನು ಭಕ್ತಿಯಲ್ಲಿ ನಾವು ಬೆಳೆಯಲು ಸಾಧ್ಯ. ಪ್ರೇಸ್ ದ ಲಾರ್ಡ್. Praise the Lord. Hallelujah. 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 ಪ್ರಿಯ ಸಹೋದರ ಸಹೋದರಿಯರೇ, ಧರ್ಮಸಭೆಯ ಆ ಒಂದು ಧರ್ಮ ಪಂಡಿತರು, ಪಿತೃತ್ವಗಳು, ಎಷ್ಟೋ ಜನರು ಆಳವಾಗಿ ಸಂತ ಜೋಸೆಫರ ಬಗ್ಗೆ ಆ ಒಂದು ಆಳವಾಗಿ ತಮ್ಮ ವಿಚಾರಗಳನ್ನು ಹೇಳಿದ್ದಾರೆ. ವಿಶೇಷವಾಗಿ ಈ ಸಂತ ಜೋಸೆಫರ ಆ ಒಂದು ಪಿತೃತ್ವವನ್ನು ನಾವು ಜ್ಞಾಪಿಸುತ್ತಿರುವಾಗ ಸಂತ ಥಾಮಸ್ ಅಕ್ವೈನಸರು ಸಿಮೋತ್ ಥಿಮೊಲೋಜಿಕ ಆ ಒಂದು ಗ್ರಂಥದಲ್ಲಿ ಹೇಗೆ ಹೇಳುತ್ತಾರೆ, ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಜೋಸೆಫರ ಪಿತೃತ್ವವನ್ನು ನೀವು ಧ್ಯಾನಿಸುವಾಗ ಉನ್ನತ ಲೋಕದಲ್ಲಿ ಅಲೌಕಿಕವಾಗಿ ಭೌತಿಕವಾಗಿ ನಾವು ವಿಶ್ಲೇಷಿಸಬೇಕು, ಚಿಂತಿಸಬೇಕು. ಅವರು ಹೇಳುತ್ತಾರೆ, ಸಾಮಾನ್ಯವಾಗಿ ನಾವು ಮನುಷ್ಯರಾದವರು ತಂದೆತನ, ತಾಯ್ತನ ಮತ್ತು ಪುತ್ರತ್ವಗಳ ಮನೆತಗಳನ್ನು ಜನನೀಯ ಪ್ರಕ್ರಿಯೆಗೆ ನಾವು ಸಂಬಂಧಪಟ್ಟಿರುತ್ತೇವೆ. ಸಾಮಾನ್ಯವಾಗಿ ನಾವು ಮನುಷ್ಯರಾಗಿ ಈ ತಂದೆತನ, ತಾಯ್ತನ, ಪುತ್ರತ್ವಗಳ ಮನೆತಗಳು ಎಂದು ನಮ್ಮ ಜನ್ಮ ನೀಡಿದ ಒಂದು ಕುಟುಂಬದ ಬಗ್ಗೆ ನಾವು ಮಾತನಾಡುತ್ತಾ ಇರ್ತೇವೆ. ಆದರೆ ಸಂತ ಜೋಸೆಫರ ಪಿತೃತ್ವದ ಬಗ್ಗೆ ನಾವು ಈ ರೀತಿಯಾಗಿ ಮಾತನಾಡುವುದು ಅದು ಅನ್ವಯಿಸುವುದಿಲ್ಲ. ಏಕೆಂದರೆ ಅವರ ಒಂದು ಪಿತೃತ್ವವೇ ಆ ಒಂದು ಉನ್ನತ ಲೋಕದ ಅಲೌಕಿಕ ಭೌತಿಕ ಆ ಒಂದು ಪಿತೃತ್ವವಾಗಿದೆ. ವಿಶೇಷವಾಗಿ ಈ ಒಂದು ಪಿತೃತ್ವದ ಬಗ್ಗೆ ವಿಶ್ವಗುರು ಫ್ರಾನ್ಸಿಸ್ ಅವರು ಜ್ಞಾನಿಸುವಂತೆ ನಮ್ಮನ್ನು ಆಹ್ವಾನಿಸುತ್ತಿರುವಾಗ, ಆ ಒಂದು ಜ್ಞಾನದಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ನಾವು ಬೆಳೆಯುತ್ತಿರುವಾಗ ಅದೇ ಒಂದು ಸಂತ ಥಾಮಸ್ ಅಕ್ವೈನಸರು ಒಂದು ಮಾತನ್ನು ಹೇಳುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಸಂತ ಜೋಸೆಫರ ಪಿತೃತ್ವವನ್ನು ನಾವು ಧ್ಯಾನಿಸುವಾಗ ಒಂದು ಸತ್ಯವನ್ನು ತಿಳಿಯಬೇಕು. ಸಂತ ಜೋಸೆಫರ ಪಿತೃತ್ವ ಈ ಪೂರ್ವ ಸಂಕಲ್ಪದಿಂದಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಅದು ಅನಂತ ಕಾಲದ ಒಂದು ಪೂರ್ವ ನಿರ್ದೇಶನವಾಗಿದೆ. ಸಂತ ಜೋಸೆಫರು ದೇವಮಾನವರ ಈ ಒಂದು ಪಥದ ಒಂದು ಐಕ್ಯದಲ್ಲಿದ್ದರು. ಸಂತ್ ಜೋಸೆಫ್ ಒಂದು ದ ಹೈಪೋಸ್ಟಾಟಿಕಲ್ ಯೂನಿಯನ್. ಯಾವತ್ತೂ ಅದರ ಒಂದು ಸತ್ಯವನ್ನು ಹೇಳುತ್ತಾರೆ, ಆ ಒಂದು ಮಹತ್ವವನ್ನು ತಿಳಿಸುತ್ತಾ ಆ ಸಂತ ಜೋಸೆಫರ ಆ ಒಂದು ಮಹತ್ವವು ಪ್ರಿಯ ಸಹೋದರ ಸಹೋದರಿಯರೇ ಹುಟ್ಟಿನಿಂದ ಶುರುವಾಗಲಿಲ್ಲ. ಅದು ಮರಿಯಮ್ಮನವರನ್ನು ಆ ವಿವಾಹವಾದ್ದರಿಂದಲೂ ಶುರುವಾಗಲಿಲ್ಲ. ಅದರ ಮೂಲ ಆ ಒಂದು ಪ್ರಾಚೀನವಾದುದು. ಅದನ್ನು ಕಾಣುವುದು ಸಮಯದಿಂದಲ್ಲ, ಅದನ್ನು ಕಾಣುವುದು ನಾವು ಅನಂತದಿಂದಲೇ. ಅದು ಪ್ರಾರಂಭವಾಗುವುದು ಆ ಒಂದು ಅಪೂರ್ವದಿಂದಲೇ. ಆದುದರಿಂದ ಅವರೊಂದು ಪಿತೃತ್ವ ಅಷ್ಟು ಮುಖ್ಯವಾಗಿದೆ, ಉನ್ನತ ಆ ಒಂದು ಹಂತದಾಗಿದೆ, ಅಲೌಕಿಕವಾಗಿದೆ, ಭೌತಿಕವಾಗಿದೆ.
ಇಂಥ ಒಂದು ಪಿತೃತ್ವವನ್ನು ದಯಪಾಲಿಸಿದ ಒಂದು ಸಂತರಿಗೆ ಆ ಒಂದು ಆಧ್ಯಾತ್ಮಿಕ ವರಗಳನ್ನು ಕೊಟ್ಟಿದ್ದಾರೆ ಎಂಬ ಸತ್ಯವನ್ನು ಸಂತ ಥಾಮಸ್ ಅಕ್ವೈನಸರು ಹೇಳುತ್ತಾರೆ. ಯಾರಿಗೆ ಈ ರೀತಿಯಾಗಿ ಆಧ್ಯಾತ್ಮಿಕವಾಗಿ ಕರೆಯಲ್ಪಟ್ಟಿರುತ್ತಾರೆಯೋ ಅಂಥ ಆಶೀರ್ವಾದಗಳನ್ನೂ ಸಹ ದೇವರು ಕೊಡುತ್ತಾರೆ. ವಿಶೇಷವಾಗಿ ಸಂತ ಥಾಮಸ್ ಅಕ್ವೈನಸರು ಒಂದು ಮಾತನ್ನು ಹೇಳುತ್ತಾರೆ. ಇವತ್ತಂತ ಜೋಸೆಫರಿಗೆ 2 ಬಿರುದುಗಳು, ಆಶೀರ್ವಾದಗಳು ಅವರ ಪಿತೃತ್ವದಿಂದ ಅವರಿಗೆ ದಯಪಾಲಿಸಲ್ಪಟ್ಟಿವೆ. ಒಂದು ಬಿರುದು ವಿಶೇಷವಾಗಿ ತಾಯಿ ಮಾತೆ ಮರಿಯಮ್ಮನವರ ಪತಿಯಾಗಿದ್ದರು. 2ನೇ ಬಿರುದು ಅವರು ಬಾಲ ಯೇಸುವಿನ ಒಂದು ತಂದೆಯಾಗಿದ್ದರು. ಈ ಬಿರುದುಗಳನ್ನು ಪಡೆಯುವುದು ಸಾಧ್ಯ ಅವರ ಪಿತೃತ್ವದಿಂದ. ದೇವರು ಆ ರೀತಿಯಾಗಿ ಅವರನ್ನು ಆ ದೈವ ಮಾನವರ ಒಂದು ಪಥದಲ್ಲಿ ಆಯ್ಕೆ ಮಾಡಿ ಈ ರೀತಿಯಾಗಿ ಸೇವೆ ಮಾಡಲು ಅವರನ್ನು ಆಶೀರ್ವದಿಸಿದರು. ಅವರ ಒಂದು ಘನತೆ, ಅವರ ಒಂದು ಪಾವಿತ್ರತೆ ಅವರ ಪಿತೃತ್ವದಿಂದ ಬಂದಿದೆ. ಅವರ ಘನತೆ ಮತ್ತು ಪಾವಿತ್ರತೆಯಿಂದ ಈ ರೀತಿಯಾಗಿ ಮಾತೆ ಮರಿಯಮ್ಮನವರ ಪತಿಯಾಗಲು, ಅದಕ್ಕಿಂತ ಹೆಚ್ಚಾಗಿ ಬಾಲ ಯೇಸುವಿನ ಆ ಒಂದು ತಂದೆಯಾಗಲು ಸಾಧ್ಯ. ಪ್ರೇಸ್ ದ ಲಾರ್ಡ್. Praise the Lord. Hallelujah. 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 ಪ್ರಿಯ ಸಹೋದರ ಸಹೋದರಿಯರೇ, ನಾವು ವಿಶೇಷವಾಗಿ ಈ ಒಂದು ಆರಾಧನೆಯ ಸಮಯದಲ್ಲಿ ಹೇಗೆ ಆ ಒಂದು 2 ಆ ಒಂದು ಗುಣಗಳು, ವಿಶೇಷವಾಗಿ ಆ ಒಂದು ಬಾಲ ಯೇಸುವಿನ ಒಂದು ತಂದೆ, ಅದಕ್ಕಿಂತ ಹೆಚ್ಚಾಗಿ ಮಾತೆ ಮರಿಯಮ್ಮನವರ ಈ ಒಂದು ಬಿರುದುಗಳು, ಕೊಡುಗೆಗಳನ್ನು ಸಂತ ಅಕ್ವೈನಸರು ಬಹಳ ಆಳವಾಗಿ ಧ್ಯಾನಿಸಿ ಹೇಳುತ್ತಾರೆ. ವಿಶೇಷವಾಗಿ ಆ ಒಂದು ಮೊದಲನೆಯ ಆ ಒಂದು ಬಿರುದು ಕ್ರಿಸ್ತರ ಒಂದು ತಂದೆ, ಕ್ರಿಸ್ತರ ಒಂದು ತಂದೆಯಾಗುವುದು ಆ ಸಂತರು ಹೇಳುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಇದೊಂದು ಜೋಸೆಫರಿಗೆ ಆ ಒಂದು ದಯಪಾಲಿಸಿದ ವಿಶೇಷವಾದ ವರ. ಇಟ್ ಇಸ್ ದ ಸ್ಪೆಷಲ್ ಗ್ರೇಸ್. ಈ ಒಂದು ಘನತೆ ಪಾವಿತ್ರತೆ ಉಳ್ಳವರಿಗೆ ಮಾತ್ರ ಇಂಥ ಒಂದು ಆಶೀರ್ವಾದ ಸಿಗುತ್ತದೆ. ಕ್ರಿಸ್ತರಿಗೆ ಒಂದು ಹೆಸರನ್ನು ಕೊಡುವುದು, ಅವರನ್ನು ತಮ್ಮ ಮನೆಯಲ್ಲಿ ತುಂಬಿಕೊಳ್ಳುವುದು, ಅವರನ್ನು ಅವರ ಕರಗಳಲ್ಲಿ ಎತ್ತಿಕೊಳ್ಳುವುದು, ಮುದ್ದಿಸುವುದು, ಅಪ್ಪಿಕೊಂಡು ಅವರ ಜೊತೆಗೆ ದುಡಿಯುವುದು ಅಲ್ಲದೆ ಇದು ಅವರ ಒಂದು ದೊಡ್ಡಸ್ತಿಕೆಯಿಂದ ಹಿರಿತನದಿಂದ ಬಂದಿದ್ದಲ್ಲ. ಈ ರೀತಿಯಾಗಿ ಒಂದು ಮಗುವಿಗೆ ಹೆಸರು ಕೊಡುವುದು, ಅದನ್ನು ಬೆಳೆಸುವುದು, ಅದು ಅವರ ಒಂದು ಪಾವಿತ್ರತೆ ಅಲ್ಲದೆ ಅವರ ಒಂದು ಘನತೆ. ಅದಕ್ಕಿಂತ ಹೆಚ್ಚಾಗಿ ಅವರ ಒಂದು ಪಿತೃತ್ವದಿಂದ ದೇವರು ಅವರಿಗೆ ದಯಪಾಲಿಸಿದ್ದಾರೆ. ಈ ಒಂದು 1ನೇ ಬಿರುದು ಮಾತ್ರವಲ್ಲ ಪ್ರಿಯ ಸಹೋದರ ಸಹೋದರಿಯರೇ, 2ನೇ ಬಿರುದಿನಲ್ಲಿ ಓದುತ್ತೇವೆ ಆ ಒಂದು ದೇವ ಮಾತೆಯ ಒಂದು ಪತಿಯಾಗಿದ್ದರು. ಇದು ಪ್ರಿಯ ಸಹೋದರ ಸಹೋದರಿಯರೇ ಸಾಮಾನ್ಯವಾದ ಒಂದು ಬಿರುದಲ್ಲ, ಒಂದು ಕೊಡುಗೆಯಲ್ಲ. ಸಂತ ಮೆಕ್ಕೆಮಿಲ್ಲನರು, ಈ ಧರ್ಮ ಪಂಡಿತರು ಹೀಗೆ ಹೇಳುತ್ತಾರೆ, ಸಂತ ಜೋಸೆಫರಿಗೆ ದೇವಮಾತೆಯು ಸತಿಯಾಗಿದ್ದರಿಂದ ಅವರಿಗೆ ಆ ಒಂದು ಮೇಲ್ಮಟ್ಟದ ಒಂದು ಸ್ಥಾನವು, ಆ ಒಂದು ಆಶೀರ್ವಾದವು ಕೊಡಲ್ಪಟ್ಟಿತು. ಈ ವಿವಾಹದಿಂದ ಸಂತ ಜೋಸೆಫರು ಮರಿಯಮ್ಮನವರ ಘನತೆಯಲ್ಲಿ ಸಹಭಾಗಿಗಳಾದರೂ ಮಾತ್ರವಲ್ಲ, ಬೇರೆ ಯಾವ ಸೃಷ್ಟಿಯೂ ಸಂತರು ಈ ಒಂದು ಅನುಭವಿಸಿದ ಕಾಣಲಾರದ ಒಂದು ಘನತೆಗೆ ಸಂತ ಜೋಸೆಫರು ಪಾತ್ರರಾಗಿದ್ದಾರೆ. ಹೇಗೆ ಆ ಒಂದು ತಾಯಿಯ ಆ ಕನ್ಯಾಮಾತೆಯ ಆ ಒಂದು ಮಡದಿಯಾದಾಗ ಅವರ ಒಂದು ಘನತೆ, ಅವರ ಒಂದು ಪಾವಿತ್ರತೆ ಮುಂದುವರಿದು ಹೀಗೆ ಹೇಳುತ್ತಾರೆ, ಜೋಸೆಫರು ಮತ್ತು ಮರಿಯಳ ಒಂದು ವಿವಾಹವನ್ನು ಪ್ರಿಯರೇ ದೇವರೇ ಯೋಚಿಸಿದ್ದರು. ದಾವಿದ ಕುಟುಂಬದಲ್ಲಿ ಈ ರೀತಿಯಾಗಿ ಪಾವಿತ್ರತೆಯನ್ನು, ಘನತೆಯನ್ನು ದೇವರೇ ಈ ಒಂದು ಬಿರುದಿನಿಂದ ಈ ಒಂದು ಆಶೀರ್ವಾದವನ್ನು ಕೊಟ್ಟರು ಎಂಬ ಸತ್ಯವನ್ನು ಜ್ಞಾಪಿಸುತ್ತಾರೆ. ಪ್ರೇಸ್ ದ ಲಾರ್ಡ್. Praise the Lord. Hallelujah. 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 ಪ್ರಿಯ ಸಹೋದರ ಸಹೋದರಿಯರ, ಹಂತ ಹಂತವಾಗಿ ಪವಿತ್ರ ಗ್ರಂಥ ಇನ್ನೊಂದು ಗುಣವನ್ನು ತೋರಿಸುತ್ತದೆ. ಇವರು ನೀತಿವಂತರಾಗಿದ್ದರು. ಹಳೆ ಒಡಂಬಡಿಕೆಯಲ್ಲಿ ನೀತಿವಂತನೆಂಬುದು ಎಲ್ಲ ಸುಗುಣಗಳನ್ನು ಆ ಒಂದು ಹೊಂದಿದ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಎಲ್ಲ ಸುಗುಣಗಳನ್ನು, ಸಂಪೂರ್ಣತೆಯನ್ನು ಪಡೆದ ವ್ಯಕ್ತಿ. ಜಸ್ಟ್ ಪರ್ಸನ್ ಈಸ್ ಒನ್, ಹಿ ಪೊಸೆಸಸ್ ಆಲ್ ದಿ ವರ್ಚುಸ್. ಹಳೆ ಒಡಂಬಡಿಕೆಯಲ್ಲಿ ನೀತಿವಂತನನ್ನು ಹೊಸ ಒಡಂಬಡಿಕೆಯಲ್ಲಿ ಸಂತನೆಂದು ಘೋಷಿಸುತ್ತಾರೆ. ಸಂತ ಜೋಸೆಫರು ನೀತಿವಂತ ಎಂದ ತಕ್ಷಣ ಎಲ್ಲ ಒಂದು ಆಶೀರ್ವಾದಗಳನ್ನು ಪಡೆದಿದ್ದರು. ಪ್ರಿಯ ಸಹೋದರ ಸಹೋದರಿಯರೇ, ದೇವಮಾತೆಗೆ ಯಾವುದೇ ಒಂದು ಅಗೌರವವಾಗದಂತೆ, ನೋವಾಗದಂತೆ ಕಷ್ಟಗಳನ್ನು ಅವರೇ ಸಮರ್ಪಿಸಿ ನ್ಯಾಯವನ್ನು ಕೊಟ್ಟು ಕರುಣೆಯನ್ನು ಕೊಟ್ಟು ಆ ಒಂದು ನೀತಿವಂತರಾದರು. ಅದಕ್ಕಿಂತ ಹೆಚ್ಚಾಗಿ ಹೇಗೆ ಅವರು ನೀತಿವಂತರಾಗಿದ್ದರು, ಆ ಒಂದು ಪಿತೃತ್ವ ಒಂದು ಗುಣವನ್ನು ಪಡೆದಿದ್ದರು ಎಂಬುದು ಜ್ಞಾನಿಸುತ್ತಿರುವಾಗ ಯಾವತ್ತೂ ದೇವದೂತರ ಮಾತುಗಳನ್ನು, ಕನಸುಗಳನ್ನು, ಸಂದೇಶಗಳನ್ನು ಕೇಳುತ್ತಾ ಆ ಒಂದು ದೈವ ವಾಕ್ಯವನ್ನು ಸಾರುತ್ತಾ ಇದ್ದರು. ನೀತಿವಂತರಾಗಿ ತಮ್ಮನ್ನೇ ತಾವು ತಗ್ಗಿಸಿಕೊಂಡು ಈ ರೀತಿಯಾಗಿ ಆ ಒಂದು ಪಿತೃತ್ವವನ್ನು, ಘನತೆಯನ್ನು ಅವನು ಸಾರಿದರು. ಪ್ರಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ
ಪವಿತ್ರ ಗ್ರಂಥದಲ್ಲಿ ಬರೆಯಲಾಗದಿದ್ದರೂ ಸಹ ಯಾವ ರೀತಿಯಾಗಿ ಅವರ ಮರಣ ಹೊಂದಿದರು ಎಂಬುದನ್ನು ನಾವು ತಿಳಿಯುತ್ತೇವೆ. ಬಾಲ ಯೇಸುವನ್ನು ಅಕ್ಕರೆಯಾಗಿ ನಜರೇತಿನಲ್ಲಿ ಬೆಳೆಸಿದವರು ಮಾತ್ರವಲ್ಲ, ಅಲ್ಲದೆ ಮಾತೆ ಮರಿಯಮ್ಮನವರ ವಿಶ್ವಾಸಕ್ಕೆ ಪಾತ್ರರಾದವರು ಮಾತ್ರವಲ್ಲ, ಅದಕ್ಕಿಂತ ಹೆಚ್ಚಾಗಿ ನಾವು ಅವರನ್ನು ಮರಣದ ವೇಳೆಯಲ್ಲಿ ನಮ್ಮನ್ನು ಪೋಷಿಸಿ ಕಾಪಾಡುವ ಸಂತರೇ ಎಂದು ಘೋಷಿಸುತ್ತೇವೆ. ಪವಿತ್ರ ಗ್ರಂಥದಲ್ಲಿ ಅವರ ಮರಣದ ಬಗ್ಗೆ ಹೇಳಲಾಗದಿದ್ದರೂ ಸಹ ಧರ್ಮ ಪಂಡಿತರು ಇಸಿದೋರ್ ಹೀಗೆ ಹೇಳುತ್ತಾರೆ, ಹೇಗೆ ಪ್ರಿಯ ಸಹೋದರ ಸಹೋದರಿಯರೇ ಈ ಸಂತರು ಮರಣ ಹೊಂದಿದರು. ಒಂದು ಸಾಯಂಕಾಲ ಜೋಸೆಫರು ಆಯಾಸಗೊಂಡು ಮನೆಗೆ ಹಿಂದಿರುಗಿದರು. ತಮ್ಮ ಸಮಸ್ಯೆ ಏನೆಂದು ಹೇಳದಿದ್ದರೂ ಅವರ ಕೈಕಾಲುಗಳು ಆ ಒಂದು ಅಶಕ್ತವಾಗಿದ್ದವು. ದೇಹವೆಲ್ಲ ತಣ್ಣಗಿರುವುದನ್ನು ಮಚ್ಚಿಡಲಾಗದೆ ಯೇಸುವಿಗೆ ಹೀಗೆಂದರು, ಈಗ ನಾನು ಸಂತೋಷದಿಂದ ಸಾಯುತ್ತೇನೆ, ನೀವು ನನ್ನನ್ನು ರಕ್ಷಿಸಲು ಬೇಗನೆ ಬರುವಿರಿ ಎಂದು ಯೇಸುವಿಗೆ ಮರಣದ ಸಮಯದಲ್ಲಿ ಕೈಗಳನ್ನು ಬಹು ಸಮಯದವರೆಗೆ ಹಿಡಿದುಕೊಂಡು, ಅಲ್ಲದೆ ಅವರ ಶರೀರ ಈ ಕೊಳೆಯದಿರಲೆಂದು ಯೇಸುನಾಥರು ಅವರಿಗೆ ಕಾದರಿಸಿದ ಮಹಿಮಾ ವಾಗ್ದಾನ ಲಭಿಸಲೆಂದು ಅವರು ಪ್ರಾರ್ಥಿಸಿದರು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ಪ್ರಿಯ ಸಹೋದರ ಸಹೋದರಿಯರೇ, ಆ ಒಂದು ಧರ್ಮ ಪಂಡಿತರು ಈ ಸಂತರ ಬಗ್ಗೆ ಮರಣದ ಬಗ್ಗೆ ಮುಂದುವರಿಸುತ್ತಾ ಹೀಗೆ ಹೇಳುತ್ತಾರೆ, ಅವರು ಆ ಒಂದು ಪ್ರಶಾಂತವಾದ ಮರಣವನ್ನು ಸ್ವೀಕರಿಸಿದರು. ಮರಿಯಮ್ಮನವರ ಅಲ್ಲದೆ ಯೇಸುವಿನ ಒಂದು ಸಂಗಮ ಅದು ಒಂದು ವಿಶೇಷ ಸಂಗಮವಾಗಿತ್ತು. ಯೇಸು ಸ್ವಾಮಿ ಮತ್ತು ಮರಿಯಮ್ಮನವರ ರಕ್ಷಣೆಗೆ ಆ ಜೋಸೆಫರನ್ನು ಒಪ್ಪಿಸಲಾಯಿತು. ಅದರಲ್ಲಿ ಅವರು ಭಾಗಿಗಳಾಗಿದ್ದರು. ಜೋಸೆಫರು ಸಾಯುವ ಮೊದಲು ಅವರು ವೃದ್ಧರಾಗಿರಲಿಲ್ಲ, ವಯಸ್ಕರಾಗಿರಲಿಲ್ಲ. ಆದರೆ ಅಧಿಕ ಕೆಲಸ ಕಾರ್ಯಗಳಿಂದ ತುಂಬ ಬಳಲಿದ್ದರು. ಈ ಕಷ್ಟಕರ ಕೆಲಸದ ಹೊಣೆಗಾರಿಕೆಯನ್ನು ಯೇಸು ಸ್ವಾಮಿ ತಾವೇ ಹೊತ್ತುಕೊಂಡರು ಎಂಬುದನ್ನು ಪವಿತ್ರ ಗ್ರಂಥದಲ್ಲಿ ಓದುತ್ತೇವೆ. ಆದುದರಿಂದ ಸಂತರನ್ನು ಕಾರ್ಮಿಕರ ಪಾಲಕ, ಅದಕ್ಕಿಂತ ಹೆಚ್ಚಾಗಿ ವಲಸಿಗರ ಪಾಲಕ, ಅಲ್ಲದೆ ಕುಟುಂಬದ ಪಾಲಕ, ಅಲ್ಲದೆ ಒಳ್ಳೆಯ ಒಂದು ಮರಣವನ್ನು ಪಡೆಯುವ ಪಾಲಕನು ಎಂದು ಕೂಗುತ್ತೇವೆ. ಇವತ್ತು ವಿಶೇಷವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಎಷ್ಟೋ ಸಂಸ್ಥೆಗಳು, ಧರ್ಮಾಧ್ಯಕ್ಷರುಗಳು, ಗುರುಗಳು, ಶಾಲೆಗಳು, ಆ ಒಂದು ಆಸ್ಪತ್ರೆಗಳು ಈ ಸಂತರ ಮಧ್ಯಸ್ಥಿಕೆಯಲ್ಲಿ, ಈ ಸಂತರ ನಾಮಾಂಕಿತದಲ್ಲಿ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಈ ಒಂದು ಪಾಲಕರ ಮುಖಾಂತರ ಇವರೆಲ್ಲರನ್ನೂ ಆಶೀರ್ವದಿಸಿರೆಂದು ಆ ಒಂದು ವಿಶ್ವಗುರುಗಳ ಪ್ರಾರ್ಥನೆ, ನಿಮ್ಮನ್ನೇ ನಮಗೆ ತಂದೆಯನ್ನಾಗಿ ತೋರ್ಪಡಿಸಿರಿ. ಅಲ್ಲದೆ ಹೇಗೆ ಬಾಲ ಯೇಸುವನ್ನು ಪಾಲನೆ ಪೋಷಣೆ ಮಾಡಿದರೋ ನಮ್ಮನ್ನು ಸಹ ಪಾಲನೆ ಪೋಷಣೆ ಮಾಡಿರಿ. ಅಲ್ಲದೆ ಅದಕ್ಕಿಂತ ಹೆಚ್ಚಾಗಿ ಹೇಗೆ ಮಾತೆ ಮರಿಯಮ್ಮನವರು ನಿಮ್ಮಲ್ಲಿ ವಿಶ್ವಾಸ ಬಿಟ್ಟಿದ್ದರೋ ಅದೇ ವಿಶ್ವಾಸವನ್ನು ನಮಗೂ ದಯಪಾಲಿಸಿರಿ, ನಮ್ಮನ್ನು ಆಶೀರ್ವದಿಸಿರೆಂದು ನಿಮ್ಮೆಲ್ಲರ ಕೋರಿಕೆಗಳನ್ನು ಈ ದೇವರಿಗೆ ಸಮರ್ಪಿಸಿ ಈ ಒಂದು ಆರಾಧನೆ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. Praise the Lord. Praise the Lord. Hallelujah. Hallelujah. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ. Hallelujah. 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 ಪ್ರಿಯ ಸಹೋದರ ಸಹೋದರಿಯರಿಂದ ವಿಶೇಷವಾಗಿ ಸಂತ ಜೋಸೆಫರ ಗೌರವಾರ್ಥ ನಿಮ್ಮೆಲ್ಲರೂ ಈ ಒಂದು ಆರಾಧನೆಗೆ ಆಹ್ವಾನಿಸುತ್ತಿರುವಾಗ ಸಂತ ಜೋಸೆಫರು ಎಷ್ಟೋ ಒಂದು ವ್ಯಕ್ತಿಗಳ, ಸಂಸ್ಥೆಗಳ, ಜನರ ಒಂದು ಪಾಲಕರಾಗಿದ್ದಾರೆ. ಮೊಟ್ಟ ಮೊದಲನೇದಾಗಿ ಧರ್ಮಸಭೆಯ, ಅಖಿಲ ಧರ್ಮಸಭೆಯ ಪಾಲಕರು. ಅದಕ್ಕಿಂತ ಹೆಚ್ಚಾಗಿ ಆ ಒಂದು ಮಾತೆ ಮರಿಯಮ್ಮನವರ ಆ ಒಂದು ಪತಿಯು ನಮ್ಮ ವಿಶ್ವಾಸಕ್ಕೆ ಇನ್ನೂ ಹತ್ತಿರವಾಗಿ ಬಾಲ ಯೇಸುವಿನ ಆ ಒಂದು ತಂದೆಯೂ ಆಗಿದ್ದಾರೆ. ಈ ರೀತಿಯಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಸಂತರ ಮುಖಾಂತರ ಆ ಒಂದು ಕಣ್ಣೀರಿನ ಸಮಯದಲ್ಲಿಯೂ ದುಃಖದ ಸಮಯದಲ್ಲಿಯೂ ಆ ಒಂದು ಪೋಷಿಸಿದ, ಆ ಒಂದು ಕಾಪಾಡಿದ ಒಂದು ಸಂತರ ಮುಖಾಂತರ ಇನ್ನೂ ಎಷ್ಟೋ ಜನರನ್ನು ಆಶೀರ್ವದಿಸುತ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿಯರು, ಆರಾಧನೆ ಸಮಯದಲ್ಲಿ ಸಂತ ಜೋಸೆಫರ ನಾಮಾಂಕನ ಬಂದ ಎಲ್ಲ ಒಂದು ಭಕ್ತಾದಿಗಳನ್ನು ನಾವು ಸ್ಮರಿಸೋಣ. ಅಲ್ಲದೆ ಎಲ್ಲ ಸಂಸ್ಥೆಗಳನ್ನು, ಧರ್ಮ ಕೇಂದ್ರಗಳನ್ನು, ಜಗದ್ಗುರುಗಳನ್ನು, ಧರ್ಮಾಧ್ಯಕ್ಷರುಗಳನ್ನು, ಸಂಸ್ಥೆಗಳನ್ನು, ಅನಾಥಾಶ್ರಮಗಳನ್ನು ನಾವು ಸ್ಮರಿಸೋಣ. ಸಂತ ಜೋಸೆಫರೇ ಇವರೆಲ್ಲರಿಗೆ ಮಧ್ಯಸ್ಥಿಕರಾಗಿದ್ದಾರೆ. ಅಲ್ಲದೆ ವಿಶೇಷವಾಗಿ ಆಶೀರ್ವಾದವನ್ನು ಕೇಳುತ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅದೇ ಒಂದು ಸ್ತುತಿಗೀತೆಯನ್ನು ಹಾಡುತ್ತಾ, ನಿನ್ನಿಂದ ಅಲ್ಲದೆ ಆಗುವುದು ಯಾವುದೂ ಒಂದೂ ಇಲ್ಲ, ಎಲ್ಲವೂ ನಿನ್ನಿಂದ ಸಾಧ್ಯ. ಈ ರೀತಿಯಾಗಿ ಸಂತ ಜೋಸೆಫರ ಮುಖಾಂತರ ನಮ್ಮನ್ನು ಪೋಷಿಸಿ ಕಾಪಾಡುತ್ತಿರುವ ಎಲ್ಲ ಒಂದು ಸಂಸ್ಥೆಗಳನ್ನು, ಎಷ್ಟೋ ಭಕ್ತಾದಿಗಳನ್ನು ಈ ಸಂತರ ಮುಖಾಂತರ ಪೋಷಿಸಿ ಕಾಪಾಡುತ್ತಿರುವಾಗ ಸರ್ವಶಕ್ತ ದೇವರಿಗೆ
ನಿನ್ನಿಂದ ಎಲ್ಲವೂ ಸಾಧ್ಯ. ಕಷ್ಟದ ಸಮಯದಲ್ಲಿ, ದುಃಖದ ಸಮಯದಲ್ಲಿ ನಮ್ಮ ಮಧ್ಯೆ ಇದ್ದೀರಿ ಎಂದು ಸ್ತುತಿ ಸ್ತೋತ್ರವನ್ನು, ಆರಾಧನೆಯನ್ನು ಸಲ್ಲಿಸಿ ನಾವು ದೇವರಿಗೆ ಈ ಒಂದು ಮಹಿಮೆಯನ್ನು ಸಲ್ಲಿಸೋಣ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಾನು ನಂಬಿದಾತನೇ, ನನ್ನ ನಂಬಿಕಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಾನು ನಂಬಿದಾತನೇ, ನೀನೇ ನಂಬಿಕಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಂಬಿಗಸ್ತನೇ, 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 ನಂಬಿಗಸ್ತನೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಓ ಕೃಪಾಪೂರ್ಣನೇ, ಮನ ಮನಗುವಾತನೇ, ನನ್ನ ಜೊತೆಗಾರನೇ, ಇಮ್ಯಾನುವೇಲನೇ. ಓ ಕೃಪಾಪೂರ್ಣನೇ, ಮನ ಮನಗುವಾತನೇ, ನನ್ನ ಜೊತೆಗಾರನೇ, ಇಮ್ಯಾನುವೇಲನೇ. ಕೃಪಾಪೂರ್ಣನೇ, 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 ಕೃಪಾಪೂರ್ಣನೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನೀನೇ ನನಗೆಲ್ಲ,
ಹಾಲೆಲುಯ 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 ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ಹಾಲೆಲುಯ 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 ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ವಂದನೆ ಯೇಸುವೇ ವಂದನೆ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಜೋಸೆಫರ ಈ ಒಂದು ಹಬ್ಬ ಗೌರವಾರ್ಥ ಈ ಒಂದು ಆರಾಧನೆಗೆ ನಿಮ್ಮೆಲ್ಲರನ್ನೂ ನಾನು ಸಂತೋಷದಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಸಂತ ಜೋಸೆಫರು ಇಡೀ ಧರ್ಮಸಭೆಯ ಈ ಒಂದು ಪಾಲಕರಾಗಿದ್ದಾರೆ. ದೇವಮಾತೆಯ ಪತಿ ಬಾಲಯೇಸುವಿನ ಆ ಒಂದು ತಂದೆಯಾಗಿದ್ದಾರೆ. ಈ ಒಂದು ಆರಾಧನೆ ಸಮಯದಲ್ಲಿ ಸಂತ ಜೋಸೆಫರ ನಾಮಾಂಕಿತವನ್ನು ಪಡೆದ ಎಲ್ಲ ಒಂದು ಭಕ್ತಾದಿಗಳನ್ನು ನಾವು ಸ್ಮರಿಸೋಣ. ಸಂತ ಜೋಸೆಫರ ಆ ಒಂದು ದೇವಾಲಯಗಳನ್ನು ಸ್ಮರಿಸೋಣ. ಸಂತ ಜೋಸೆಫರ ಆ ಒಂದು ಧರ್ಮ ಸಭೆಯನ್ನು ಸ್ಮರಿಸೋಣ. ಧರ್ಮ ಕೇಂದ್ರಗಳನ್ನು ಸ್ಮರಿಸೋಣ. ಎಲ್ಲ ಆಸ್ಪತ್ರೆಗಳನ್ನು ಸ್ಮರಿಸೋಣ. ಎಲ್ಲ ಒಂದು ಶಾಲೆ ಕಾಲೇಜುಗಳನ್ನು ಅನಾಥಾಶ್ರಮಗಳನ್ನು ನಾವು ಧ್ಯಾನಿಸೋಣ. ಅವರನ್ನೆಲ್ಲರನ್ನು ಸಮರ್ಪಿಸಿ ಈ ಒಂದು ಸಂತರ ಮಧ್ಯಸ್ಥಿಕೆ ಮುಖಾಂತರ ಅವರ ಸೇವಾ ಕಾರ್ಯಗಳು ಫಲಪ್ರದವಾಗಲೆಂದು ಸಮಾಜಕ್ಕಾಗಿ, ಅಸ್ವಸ್ಥರಿಗಾಗಿ, ಬಡಪೀಡಿತರಿಗಾಗಿ, ವಲಸಿಗರಿಗಾಗಿ, ಅಂಧರಿಗಾಗಿ, ಬಡವರಿಗಾಗಿ ಮಾಡುತ್ತಿರುವ ಎಲ್ಲ ಒಂದು ಸೇವಾ ಕಾರ್ಯಗಳು, ಎಲ್ಲ ಒಂದು ಸಂಸ್ಥೆಗಳನ್ನು ಈ ಒಂದು ಆರಾಧನೆಯ ಸಮಯದಲ್ಲಿ ಅವರಿಗಾಗಿ ನಾವು ಪ್ರಾರ್ಥಿಸಿ ಅವರನ್ನು ಸಮರ್ಪಿಸಿ ಈ ಒಂದು ಆರಾಧನೆಯು ಸಂತರ ಮಧ್ಯಸ್ಥಿಕೆಯಲ್ಲಿ, ಸಂತರ ಭಕ್ತಿಯಲ್ಲಿ ಆ ಒಂದು ಬೆಳೆಯುವಂಥ ಒಂದು ಆಶೀರ್ವಾದವಾಗಲಿ. ವಿಶೇಷವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಅದೇ ಒಂದು ಸಂತರ ಆ ಒಂದು ಸಮರ್ಪಣಾ ಪ್ರಾರ್ಥನೆಯನ್ನು ನಾವು ಸಮರ್ಪಿಸಿ, ಆ ಜಗದ್ಗುರುಗಳ ಸಮರ್ಪಣಾ ಪ್ರಾರ್ಥನೆಯನ್ನು ಸಮರ್ಪಿಸಿ ಈ ಒಂದು ಆರಾಧನೆಯನ್ನು ನಾವು ಪ್ರಾರ್ಥಿಸೋಣ. ಅಖಿಲ ಧರ್ಮಸಭೆ ಪಾಲಕ ಸಂತ ಜೋಸೆಫರ ಸಮರ್ಪಣಾ ಪ್ರಾರ್ಥನೆ. ಮಹಾಶಕ್ತಿಶಾಲಿ ಪಿತಾಮಹ ಸಂತ ಜೋಸೆಫರೇ, ಅಖಿಲ ಧರ್ಮಸಭೆಯ ಪಾಲಕರೇ, ಧರ್ಮಸಭೆಯು ಆತಂಕ ಮತ್ತು ತೊಂದರೆಯಲ್ಲಿರುವಾಗ ನಾವು ಸದಾ ನಿಮ್ಮನ್ನು ವಿಜ್ಞಾಪಿಸುತ್ತೇವೆ. ನಿಮ್ಮ ಉನ್ನತ ಮಹಿಮಾ ಆಸನದಿಂದ ನಿಮ್ಮ ಪ್ರೀತಿಮಯ ದೃಷ್ಟಿಯನ್ನು ಇಡೀ ಕಥೋಲಿಕ ಜಗತ್ತಿನ ಮೇಲೆ ಹರಿಸಿರಿ. ನಿಮ್ಮ ಪಿತೃ ಹೃದಯದ ಮತ್ತು ದಿವ್ಯ ದೃಷ್ಟಿ ಅಲ್ಲದೆ ನಿಮ್ಮ ಘನತೆ ಮತ್ತು ಪಾವಿತ್ರ್ಯತೆಯಿಂದ ಕ್ರಿಸ್ತರ ಆತ್ಮಿಕ ಸತಿ ಅಲ್ಲದೆ ಆ ಪ್ರತಿನಿಧಿಯಾದ ಧರ್ಮಸಭೆಯ ಮೇಲೆ ಹರಿಯಲಿ. ಅದು ದುಃಖದಿಂದ ಕುಂದಿದೆ ಎಂದು ವಿಶೇಷವಾಗಿ ಅಸ್ವಸ್ಥರಾದ ನಮ್ಮ ಜಗದ್ಗುರುಗಳನ್ನು ನಾವು ಸ್ಮರಿಸುತ್ತೇವೆ. ಓ ಸಂತರೇ, ನಿಮ್ಮ ಈ ಲೋಕದಿರುವಾಗಲೇ ಕಠಿಣ ವ್ಯಸನಗಳನ್ನು ಅನುಭವಿಸಿದಿರಿ. ಅದರ ಫಲವಾಗಿ ನಮ್ಮ ಪೂಜ್ಯ ವಿಶ್ವಗುರುಗಳ ಹರಿದ ಕಣ್ಣೀರನ್ನು ಒರೆಸಿರಿ. ಅವರಿಗೆ ಒಂದು ಆಧಾರವಾಗಿದ್ದು ಸ್ವತಂತ್ರಗೊಳಿಸಿರಿ. ಅವರ ಪರವಾಗಿ ಶಾಂತಿ ಮತ್ತು ಸ್ನೇಹದಾತ ದೇವರನ್ನು ನಾವು ವಿಜ್ಞಾಪಿಸುತ್ತೇವೆ. ಹೀಗೆ ಮುಂದಿನ ಬರುವ ತೊಡಕುಗಳನ್ನು ನೀಗಲಿ, ತಪ್ಪುಗಳು ಮರೆಯಾಗಲಿ, ಧರ್ಮಸಭೆಯು ಸಂಪೂರ್ಣ ಸ್ವಾತಂತ್ರ್ಯದಿಂದ ಸರ್ವಶಕ್ತ ದೇವರನ್ನು ಸೇವೆ ಮಾಡುವಂತಾಗಲಿ. ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ಯೇಸುವಿನ ನಾಮದಲ್ಲಿ ನಿಮಗೆ ಸಮರ್ಪಿಸುತ್ತೇವೆ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ. ಹಾಲೆಲೂಯ, 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 ಹಾಲೆಲೂಯ. ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ಹೇಗೆ ರಕ್ಷಣಾ ರಹಸ್ಯದಲ್ಲಿ ತಾಯಿ ಮಾತೆ ಮರಿಯಮ್ಮನ ಜೊತೆಗೆ ಯೇಸುವಿನ ಜೊತೆಗೆ ಸೇವೆಯಲ್ಲಿದ್ದರು ಎಂಬ ಒಂದು ಪವಿತ್ರ ಗ್ರಂಥದ ಈ ಒಂದು ದೇವರ ವಾಕ್ಯವನ್ನು ಕೇಳುತ್ತಾ ಈ ಒಂದು ಆರಾಧನೆಯಲ್ಲಿ ನಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲೆಂದು ಎಲ್ಲರೂ ಎದ್ದು ನಿಂತು ದೇವರ ವಾಕ್ಯವನ್ನು ಕೇಳುತ್ತಾ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳೋಣ.
ಕರ್ತರು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯರು ಬರೆದ ಸುಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸುವಿನ ತಾಯಿ ಮರಿಯಳಿಗೂ ಜೋಸೆಫನಿಗೂ ನಿಶ್ಚಿತಾರ್ಥವಾಗಿತ್ತು. ಅವರಿಬ್ಬರೂ ಕೂಡಿ ಬಾಳುವುದಕ್ಕೆ ಮುಂಚೆಯೇ ಮರಿಯಳು ಗರ್ಭವತಿಯಾಗಿರುವುದು ತಿಳಿದು ಬಂತು. ಆಕೆ ಗರ್ಭ ಧರಿಸಿದ್ದು ಪವಿತ್ರಾತ್ಮ ಪ್ರಭಾವದಿಂದ. ಆಕೆ ಆ ಪತಿ ಜೋಸೆಫನು ನೀತಿವಂತನು, ಅಲ್ಲದೆ ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದು ಆಗಿರಲಿಲ್ಲ. ಯಾರಿಗೂ ತಿಳಿಯದೆ ಹಾಗೆ ನಿಶ್ಚಿತಾರ್ಥವನ್ನು ಮುರಿದಬೇಕೆಂದು ಅವನು ಮಾಡಿದ್ದನು. ಆತನು ಈ ರೀತಿ ಆಲೋಚಿಸುತ್ತಿದ್ದಂತೆ ದೇವದೂತನು ಆತನಲ್ಲಿ ಕನಸಿನಲ್ಲಿ ಕಾಣಿಸಿಕೊಂಡು, ದಾವಿದ ವಂಶದ ಜೋಸೆಫನೇ, ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಅಂಜಬೇಡ. ಆಕೆ ಧರಿಸಿರುವುದು ಪವಿತ್ರಾತ್ಮರ ಒಂದು ಪ್ರಭಾವದಿಂದಲೇ. ಆಕೆ ಒಬ್ಬ ಮಗುವನ್ನು ಹೆರುವಳು. ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು, ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಅವನೇ ಎಂದು ಬರೆಯಲಾಗಿದೆ ಎಂದು ಹೇಳಿದರು. ಈಗ ಕನ್ಯೆಯೊಬ್ಬಳು ಗರ್ಭ ತೊಳೆದು ಪುತ್ರನನ್ನು ಪ್ರಸವಿಸೋಳು, ಇಮ್ಯಾನುವೇಲ್ ಎಂದು ನೀವು ಆತನಿಗೆ ಹೆಸರಿಡಬೇಕು ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ವಂದನೆ. ಹಲ್ಲೆಲೂಯ. 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 ಪ್ರಿಯ ಸಹೋದರ ಸಹೋದರಿಯರೇ, ಪವಿತ್ರ ಗ್ರಂಥದಿಂದ ನಾವು ಹೇಗೆ ಸಂತ ಜೋಸೆಫರು ಸಂತೋಷದ ಒಂದು ಘಟನೆಗಳನ್ನು, ದುಃಖದ ಒಂದು ಘಟನೆಗಳನ್ನು ಎದುರಿಸಿದರು ಎಂದು ಆ ಒಂದು ಯೇಸುವಿನ ರಕ್ತ, ಆ ಒಂದು ರಹಸ್ಯದ, ಆ ಒಂದು ದುಃಖದ ಜೊತೆಗೆ ಸಂತ ಜೋಸೆಫರ ಆ ಒಂದು ಪವಿತ್ರ, ಆ ಒಂದು ಸಪ್ತ ಸಂತೋಷದ ಅಲ್ಲದೆ ದುಃಖದ ರಹಸ್ಯಗಳನ್ನು ಈ ಒಂದು ಆರಾಧನೆಯ ಸಮಯದಲ್ಲಿ ನಾವು ಧ್ಯಾನಿಸೋಣ. ವಿಶೇಷವಾಗಿ ಪವಿತ್ರ ಗ್ರಂಥದ ಸಂತ ಜೋಸೆಫರ ಈ ಒಂದು ದುಃಖದ ರಹಸ್ಯಗಳನ್ನು ಅಲ್ಲದೆ ಸಂತದ ರಹಸ್ಯಗಳನ್ನು ನಾವು ಹೇಳಿ ಪ್ರಾರ್ಥಿಸೋಣ. ಒಂದನೇ ರಹಸ್ಯ, ಅತ್ಯಂತ ಮಹಿಮಾನ್ವಿತ ಸಂತ ಜೋಸೆಫರೇ, ಪ್ರಭುವಿನ ದೇಹಾಂಬರತೆಯ ರಹಸ್ಯವು ಕನ್ಯಾಮರಿಯಮ್ಮನವರಲ್ಲಿ ಕ್ರಿಯಾತ್ಮವಾದುದನ್ನು ಗ್ರಹಿಸುವ ಮೊದಲು ನೀವು ಸಂಕಟವನ್ನು ಅನುಭವಿಸಿದಿರಿ. ಆದರೆ ಅದೇ ರಹಸ್ಯವು ತಿಳಿದ ನಂತರ ನೀವು ಸಂತೋಷಪಟ್ಟಿರಿ. ಮತ್ತಾಯನ ಸುಸಂದೇಶ 19:20 ಓದುತ್ತೇವೆ, ಆ ಪವಿತ್ರಾತ್ಮರ ಶಕ್ತಿಯಿಂದ ಅವರು ಮಗುವನ್ನು ಪಡೆಯುವರು, ನಿಮ್ಮ ಒಂದು ಶಕ್ತಿಯಿಂದಲ್ಲ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತನೊಡನೆ ಇದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಎರಡನೆಯ ರಹಸ್ಯ, ಅತ್ಯಂತ ಮಹಿಮಾನ್ವಿತ ಸಂತ ಜೋಸೆಫರೇ, ಬೆತ್ಲೆಹೇಮಿನ ಗೋದಲಿಯಲ್ಲಿ ಯೇಸು ಸ್ವಾಮಿಯ ಬಡತನವನ್ನು ಕಂಡಾಗ ನೀವು ಸಂಕಷ್ಟವನ್ನು ಅನುಭವಿಸಿದ್ರಿ. ಆದರೆ ದೇವದೂತರ ಮಹಿಮಾ ಗೀತೆಯನ್ನು ಕೇಳಿದಾಗ, ಮೂವರು ಜ್ಯೋತಿಷಿಗಳ ಆರಾಧನೆಯನ್ನು ರಕ್ಷಿಸಿದಾಗ ಕೇಳಿದಾಗ ನೀವು ಸಂತೋಷಪಟ್ಟಿರಿ. ಗೋದಲಿಯಲ್ಲಿ ಬಿಳಿ ಬಟ್ಟೆಯಿಂದ ಆ ಒಂದು ಸುತ್ತಿದ ಒಂದು ಮಗುವನ್ನು ನೀವು ನೋಡಿದಿರಿ. ಆದರೆ ಈಗ ಅದೇ ಒಂದು ಮಗುವಿಗಾಗಿ ನೀವು ಸಂತೋಷ ಪಡುತ್ತಾ ಇದ್ದೀರಿ. ಅದೇ ಒಂದು ಸಂತೋಷದಿಂದ ನಾವು ಸ್ತುತಿಸೋಣ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತನೊಡನೆ ಇದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತನೊಡನೆ ಇದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಮೂರನೆಯ ಒಂದು ರಹಸ್ಯ, ಸಂತ ಜೋಸೆಫರ ಒಂದು ಸಂತೋಷದ ಒಂದು ದುಃಖದ ಒಂದು ರಹಸ್ಯ. ಅತ್ಯಂತ ಮಹಿಮಾನ್ವಿತ ಸಂತ ಜೋಸೆಫರೇ, ಬಾಲ ಯೇಸುವಿನ ಒಂದು ಸುನ್ನತಿಯ ಸಂದರ್ಭದಲ್ಲಿ ಸುರಿದ ರಕ್ತವನ್ನು ಕಂಡಾಗ ನೀವು ಸಂಕಟವನ್ನು ಅನುಭವಿಸಿದಿರಿ. ಆದರೆ ಯೇಸು ಎಂದು ನಾಮಕರಣ ಮಾಡಿದಾಗ ನೀವು ಸಂತೋಷಪಟ್ಟಿರಿ. ಲೂಕನ ಸುಸಂದೇಶ 2:20 ಅವನಿಗೆ ಯೇಸು ಎಂದು ನಾಮ ಪಡಬೇಕು ಎಂದು ಹೇಳಿದಾಗ ಸಂತೋಷಪಟ್ಟಿರಿ.
ಅದೇ ಒಂದು ಸಂತೋಷದಿಂದ ನಾವು ಹೇಳೋಣ, ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತೃಮಡನೆ ಇದ್ದಾರೆ ಸ್ತ್ರೀಯಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತೃಮಡನೆ ಇದ್ದಾರೆ ಸ್ತ್ರೀಯಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪ್ರಿಯರೇ, ನಾಲ್ಕನೆಯ ಒಂದು ರಹಸ್ಯವನ್ನು ಧ್ಯಾನಿಸೋಣ. ಅತ್ಯಂತ ಮಹಿಮಾನ್ವಿತ ಸಂತ ಜೋಸೆಫರೇ, ಪುನೀತ ಕನ್ಯಾಮರಿಯಮ್ಮನವರ ಪವಿತ್ರ ಹೃದಯವು ಕತ್ತಿಯಿಂದ ತಿವಿಯಲಾಯಿತೆಂದು ಸೀಮೋನನು ಪ್ರವಾದಿಸಿದಾಗ ನೀವು ಸಂಕಷ್ಟವನ್ನು ಅನುಭವಿಸಿದಿರಿ. ಆದರೆ ಯೇಸು ಸ್ವಾಮಿ ಪಾಪಿ ಮಾನವರ ರಕ್ಷಣೆಗೆಂದು ಭೂಮಿಗೆ ಬಂದವರು ಎಂಬುದನ್ನು ತಿಳಿದಾಗ ನೀವು ಸಂತೋಷಪಟ್ಟಿರಿ. ಲೂಕನ ಸುಸಂದೇಶ 2:34 ಯೇಸು ಇಸ್ರಾಯೇಲ್ ಜನರಲ್ಲಿ ಅನೇಕರ ಒಂದು ಉನ್ನತಿಗೂ ಅವನತಿಗೂ ಕಾರಣರಾಗುತ್ತಾರೆ ಎಂದು ಕೇಳಿದಾಗ ನೀವು ಸಂತೋಷಪಟ್ಟಿರಿ. ಅದೇ ಒಂದು ಉಲ್ಲಾಸದಿಂದ ಸಂತೋಷದಿಂದ ನಾವು ಸ್ಮರಿಸೋಣ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತೃಮಡನೆ ಇದ್ದಾರೆ ಸ್ತ್ರೀಯಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತೃಮಡನೆ ಇದ್ದಾರೆ ಸ್ತ್ರೀಯಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಐದನೆಯ ರಹಸ್ಯ, ಅತ್ಯಂತ ಮಹಿಮಾನ್ವಿತ ಸಂತ ಜೋಸೆಫರೇ, ಬಾಲ ಯೇಸುವಿನೊಡನೆ ಈಜಿಪ್ತಿಗೆ ಪಲಾಯನ ಮಾಡುತ್ತಿರುವಾಗ ನೀವು ಸಂಕಷ್ಟವನ್ನು ಅನುಭವಿಸಿದಿರಿ. ಆದರೆ ಬಾಲ ಯೇಸು ಹೆರೋದನ ಖಡ್ಗದಿಂದ ಪಾರಾದರು ಎಂಬುದನ್ನು ತಿಳಿದಾಗ ನೀವು ಸಂತೋಷಪಟ್ಟಿರಿ. ಯೆಶಾಯನ ಗ್ರಂಥ 19:21, ಅಲ್ಲದೆ ಆ ಒಂದು ಮತ್ತಾಯನ ಒಂದು ಸುಸಂದೇಶ 2:14 ಆ ಸಂತೋಷದ ಒಂದು ಸಮಾಚಾರದೊಂದಿಗೆ ದೇವರನ್ನು ಸ್ತುತಿಸೋಣ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತೃಮಡನೆ ಇದ್ದಾರೆ ಸ್ತ್ರೀಯಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತೃಮಡನೆ ಇದ್ದಾರೆ ಸ್ತ್ರೀಯಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಆರನೆಯ ಸಂತ ಜೋಸೆಫರ ಪವಿತ್ರ ಗ್ರಂಥ ಆಧಾರಿತ ರಹಸ್ಯ, ಅತ್ಯಂತ ಮಹಿಮಾನ್ವಿತ ಸಂತ ಜೋಸೆಫರೇ, ಅಕೆರ್ಲಾವುಸ್ ಅರಸನ ಒಂದು ಕೂರೋರ್ತದಿಂದ ಕೇಳಿದಾಗ ನೀವು ಸಂಕಷ್ಟವನ್ನು ಅನುಭವಿಸಿದಿರಿ. ಆದರೆ ದೇವದೂತನು ಗಲೀಲಕ್ಕೆ ಹಿಂತಿರುಗಬೇಕೆಂದು ಕೇಳಿದಾಗ ನೀವು ಸಂತೋಷಪಟ್ಟಿರಿ. ಮತ್ತಾಯನ ಸುಸಂದೇಶ 2:22 ಅದೇ ಒಂದು ಸಂತೋಷದ ಆ ಒಂದು ಸಮಾಚಾರದೊಂದಿಗೆ ದೇವರನ್ನು ಸ್ತುತಿಸೋಣ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತೃಮಡನೆ ಇದ್ದಾರೆ ಸ್ತ್ರೀಯಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತೃಮಡನೆ ಇದ್ದಾರೆ ಸ್ತ್ರೀಯಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಏಳನೆಯ ಒಂದು ಪವಿತ್ರ ಗ್ರಂಥದ ಆಧಾರಿತ ಸಂತ ಜೋಸೆಫರ ಸಂತೋಷದ ದುಃಖದ ರಹಸ್ಯ, ಅತ್ಯಂತ ಮಹಿಮಾನ್ವಿತ ಸಂತ ಜೋಸೆಫರೇ, ಬಾಲಕ ಯೇಸು ಜೆರುಸಲೇಮಿನಲ್ಲಿ ಕಳೆದು ಹೋದಾಗ ನೀವು ಸಂಕಟವನ್ನು ಅನುಭವಿಸಿದಿರಿ. ಆದರೆ ಅದೇ ಬಾಲಕ ಯೇಸು ದೇವಾಲಯದಲ್ಲಿ ಧರ್ಮಶಾಸ್ತ್ರಿಗಳ ಮುಂದೆ ಕುಳಿತಿರುವುದನ್ನು ಕಂಡಾಗ ನೀವು ಸಂತೋಷಪಟ್ಟಿರಿ. ಅದೇ ಒಂದು ದುಃಖದ ಸಂತೋಷದ ಸಮಾಚಾರದೊಂದಿಗೆ ನಾವು ದೇವರನ್ನು ಸ್ತುತಿಸೋಣ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತೃಮಡನೆ ಇದ್ದಾರೆ ಸ್ತ್ರೀಯಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತೃಮಡನೆ ಇದ್ದಾರೆ ಸ್ತ್ರೀಯಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ. ಕ್ರಿಸ್ತನ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ನಾವು ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಎಲ್ಲರೂ ಮೊಣಕಾಲೂರಿ ಸಂತರ ಮನವಿ ಮಾಲೆಯನ್ನು ಸಮರ್ಪಿಸಿ ಸಂತರ ಮಧ್ಯಸ್ಥಿಕೆಯಾಗಿ ಪ್ರಾರ್ಥಿಸೋಣ.
ಸ್ವಾಮಿ ದಯ ತೋರಿ. ಸ್ವಾಮಿ ದಯ ತೋರಿ. ಕ್ರಿಸ್ತರೇ ದಯ ತೋರಿ. ಕ್ರಿಸ್ತರೇ ದಯ ತೋರಿ. ಸ್ವಾಮಿ ದಯ ತೋರಿ. ಸ್ವಾಮಿ ದಯ ತೋರಿ. ಸಂತ ಮರಿಯಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ. ದಾವೀದ ಕುಮಾರರೇ, ನಮಗಾಗಿ ಪ್ರಾರ್ಥಿಸಿರಿ. ಪಿತಾಮಹರ ಮಹಿಮೆಯೇ, ನಮಗಾಗಿ ಪ್ರಾರ್ಥಿಸಿರಿ. ದೇವಮಾತೆಯ ಪತಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಕನ್ಯಾ ಮರಿಯಮ್ಮನವರ ವಿರಕ್ತ ಕಾವಲರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವಕುಮಾರರನ್ನು ಸಲಹಿದ ತಂದೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಯೇಸು ಸ್ವಾಮಿಯನ್ನು ಮಮತೆಯಿಂದ ಕಾಪಾಡಿದವರೇ, ನಮಗಾಗಿ ಪ್ರಾರ್ಥಿಸಿರಿ. ಪವಿತ್ರ ಕುಟುಂಬದ ಯಜಮಾನರೇ, ನಮಗಾಗಿ ಪ್ರಾರ್ಥಿಸಿರಿ. ನೀತಿವಂತ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ. ವಿರಕ್ತರಾದ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ. ವಿವೇಕವುಳ್ಳ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ. ವಿಧೇಯರಾದ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರಾಮಾಣಿಕರಾದ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ. ಬಡವರ ಆತ್ಮೀಯ ಗೆಳೆಯರೇ, ನಮಗಾಗಿ ಪ್ರಾರ್ಥಿಸಿರಿ. ಕಾರ್ಮಿಕರ ಆದರ್ಶವೇ, ನಮಗಾಗಿ ಪ್ರಾರ್ಥಿಸಿರಿ. ಕನ್ಯೆಯರ ಆಶ್ರಯವೇ, ನಮಗಾಗಿ ಪ್ರಾರ್ಥಿಸಿರಿ. ಕುಟುಂಬಗಳ ಆಧಾರವೇ, ನಮಗಾಗಿ ಪ್ರಾರ್ಥಿಸಿರಿ. ಕಷ್ಟಪಡುವವರ ಉಪಶಮನವೇ, ನಮಗಾಗಿ ಪ್ರಾರ್ಥಿಸಿರಿ. ವ್ಯಾಧಿಸ್ಥರ ನಂಬಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಮೃತರಾಗುವವರ ಪಾಲಕರೇ, ನಮಗಾಗಿ ಪ್ರಾರ್ಥಿಸಿರಿ. ಪಿಶಾಚಿಗಳ ಭೀತಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಧರ್ಮಸಭೆಯ ಪರಿಪಾಲಕರೇ, ನಮಗಾಗಿ ಪ್ರಾರ್ಥಿಸಿರಿ. ರಕ್ಷಕರ ಕಾವಲುಗಾರರೇ, ನಮಗಾಗಿ ಪ್ರಾರ್ಥಿಸಿರಿ. ಕ್ರಿಸ್ತರ ಸೇವಕರೇ, ನಮಗಾಗಿ ಪ್ರಾರ್ಥಿಸಿರಿ. ರಕ್ಷಣೆಯ ಅರ್ಚಕರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂಕಷ್ಟದಲ್ಲಿ ಬೆಂಬಲವೇ, ನಮಗಾಗಿ ಪ್ರಾರ್ಥಿಸಿರಿ. ವಲಸಿಗರ ಪಾಲಕರೇ, ನಮಗಾಗಿ ಪ್ರಾರ್ಥಿಸಿರಿ. ಕಂಗೆಟ್ಟವರ ಪಾಲಕರೇ, ನಮಗಾಗಿ ಪ್ರಾರ್ಥಿಸಿರಿ. ಬಡವರ ಪಾಲಕರೇ, ನಮಗಾಗಿ ಪ್ರಾರ್ಥಿಸಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮ್ಮನ್ನು ಕ್ಷಮಿಸಿರಿ ಪ್ರಭು. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲಿಸಿರಿ ಪ್ರಭು. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ ಪ್ರಭು. ಪ್ರಭು ಅವರನ್ನು ತಮ್ಮ ಗೃಹದ ಯಜಮಾನರನ್ನಾಗಿ ನೇಮಿಸಿದರು. ತಮ್ಮ ಸ್ತುತಿಗೆಲ್ಲ ಅವರನ್ನು ಒಡೆಯರನ್ನಾಗಿ ಮಾಡಿದರು. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಾದರೆ ತಂದೆಯೇ, ನಿಮ್ಮ ಪ್ರಿಯ ಮಾತೆ ಮರಿಯಮ್ಮನವರ ಪರಿಶುದ್ಧ ಆ ಒಂದು ಪತಿಯಾದ ಸಂತ ಜೋಸೆಫರನ್ನು ಅತಿಶಯವಾದ ಒಂದು ಪರಮಾರಿಕೆಯಿಂದ ಅರಚಿಕೊಂಡಿರಿ. ಅವರ ಒಂದು ಪರಿಪಾಲನೆಯಲ್ಲಿ ನಂಬಿಕೆ ಇಟ್ಟು ಈ ಲೋಕದಲ್ಲಿ ಅವರನ್ನು ಗೌರವಿಸುತ್ತಿರುವ ನಾವು ಎಲ್ಲ ಒಂದು ಭಕ್ತಾದಿಗಳನ್ನು, ಧರ್ಮ ಕೇಂದ್ರಗಳನ್ನು, ಸಂಸ್ಥೆಗಳನ್ನು, ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವ ಎಲ್ಲ ಒಂದು ಜನರನ್ನು ಅವರ ಮಧ್ಯಸ್ಥಿಕೆಯಿಂದ ಅವರ ಒಂದು ಸ್ವರ್ಗ ಲೋಕದ ಒಂದು ನಿತ್ಯಾನಂದವನ್ನು ಪಡೆಯುವಂತೆ ಇವರೆಲ್ಲರನ್ನೂ ಆಶೀರ್ವದಿಸಿರಿ. ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮಗೆ ಸಮರ್ಪಿಸುತ್ತೇವೆ. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಜೋಸೆಫರ 150ನೇ ವರ್ಷದ ಜುಬ್ಲಿ ವರ್ಷದಂದು ವಿಶ್ವಗುರು ಆ ಒಂದು ಸಮರ್ಪಿಸಿದ ಆ ಒಂದು ಸಂತ ಜೋಸೆಫ್ ಪ್ರಾರ್ಥನೆಯನ್ನು ಇಂದೂ ಸಹ ಸಮರ್ಪಿಸಿ ಹಬ್ಬದ ಸಂದರ್ಭದಲ್ಲಿ ಆ ಪಾಲಕರ ಅಖಿಲ ಧರ್ಮಸಭೆಯ ಸಂತರ ಆ ಒಂದು ಪ್ರಾರ್ಥನೆ ಸಮರ್ಪಿಸಿ ನಾವು ಕೊನೆಯದಾಗಿ ಪ್ರಾರ್ಥಿಸೋಣ. ನಮೋ ವಿಮೋಚಕರ ಒಂದು ಪೋಷಕರೇ, ನಮೋ ಕನ್ಯಾಮರಿಯ ಪತಿಯೇ, ದೇವರು ನಿಮ್ಮನ್ನು ಏಕೈಕ ಪುತ್ರನನ್ನು ನಿಮ್ಮ ವಶಕ್ಕೆ ಒಪ್ಪಿಸಿದರು. ಮರಿಯಮ್ಮನವರು ನಿಮ್ಮನ್ನು ತಮ್ಮ ನಂಬಿಕೆಯಲ್ಲಿಟ್ಟರು. ನಿಮ್ಮೊಂದಿಗೆ ಕ್ರಿಸ್ತರು ಆ ಒಂದು ಪುರುಷ ಪ್ರಧಾನರಾದರು. ಪುನೀತ ಜೋಸೆಫರೇ, ನಮಗೂ ಸಹ ತಂದೆಯಾಗಿ ನಿಮ್ಮನ್ನೇ ತೋರ್ಪಡಿಸಿರಿ ಮತ್ತು ನಿಮ್ಮ ಜೀವನದ ಪಥದಲ್ಲಿ ದಾರಿ ತೋರಿರಿ. ಕೃಪೆ, ಕರುಣೆ ಮತ್ತು ಧೈರ್ಯವನ್ನು ನಮಗೆ ಗಳಿಸಿಕೊಡಿರಿ ಹಾಗೂ ಎಲ್ಲ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವು ನಿಮಗೆ ಸಮರ್ಪಿಸುತ್ತೇವೆ. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ಆ ಸಂತ ಜೋಸೆಫರ ಹಬ್ಬದ ಶುಭಾಶಯಗಳನ್ನು ಅಲ್ಲದೆ ಅವರ ಮಧ್ಯಸ್ಥಿಕೆ ನಿಮ್ಮೆಲ್ಲರಲ್ಲಿಯೂ ಇರಲೆಂದು ನಾವೆಲ್ಲರೂ ಮೊಣಕಾಲೂರಿ ಆ ಒಂದು ಆಶೀರ್ವಾದಕ್ಕಾಗಿ ಕೊನೆಯದಾಗಿ ಪ್ರಾರ್ಥಿಸೋಣ. ನಿನ್ನಂತೆ ಯಾರೆಲ್ಲ, ನಿನ್ನ ಹೊರತು ದೇವರೆಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಹಾಲೆಲುಯ, 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 ಹಾಲೆಲುಯ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ.
ಆತ್ಮನಾದ ದೇವರೇ ಬಂದಿರಿ, ನನ್ನ ಒಳಗೆ ವಾಸಿಸ ಬಂದಿರಿ. ಆತ್ಮನಾದ ದೇವರೇ ಬಂದಿರಿ, ನನ್ನ ಒಳಗೆ ವಾಸಿಸ ಬಂದಿರಿ. ದಾಹದಿ ನಿನ್ನ ನಾ ಕೂಗುವೆ, ಸ್ವರ್ಗ ತೆರೆದಿಳಿದು ಬಲ್ಲಿರಿ. ದಾಹದಿ ನಿನ್ನ ನಾ ಕೂಗುವೆ, ಸ್ವರ್ಗ ತೆರೆದಿಳಿದು ಬಲ್ಲಿರಿ. ಆತ್ಮನಾದ ದೇವರೇ ಬಂದಿರಿ, ನನ್ನ ಒಳಗೆ ವಾಸಿಸ ಬಂದಿರಿ.